ಆಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೇಲಾಜಿನಕುಚೋ ಕುಶೋತ್ತರಂ ಯತ್ರ ಏಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯಕ್ರಿಯಃ ಉಪವಿಶ್ಯಾಶ್ವಿನಿ ಯುಂಜಾದ್ಯೋಗಮಾತ್ಮವಿಶುದ್ಧಯೇ ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಪ್ರಶಾಂತಾತ್ಮಾ ವಿಗತಭೀಃ ಬ್ರಹ್ಮಚಾರ್ಯವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ಪ್ರಶಾಂತಾತ್ಮಾ ವಿಗತಭೀರ್ಬ್ರಹ್ಮಚಾರ್ಯವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಃ ಚ ಅನವಲೋಕಯನ್ ಪ್ರಶಾಂತಾತ್ಮಾ ವಿಗತಭೀಃ ಬ್ರಹ್ಮಚಾರ್ಯವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತಃ ಯುಕ್ತಃ ಆಸೀತ ಮತ್ಪರಃ. ಹಿಂದಿನ ಶ್ಲೋಕದಲ್ಲಿಯೇ ರಾಯರು ಪೀಠಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಧ್ಯಾನದ ಪ್ರಕ್ರಿಯೆಯನ್ನು 5ನೇ ಶ್ಲೋಕದಲ್ಲಿ ಧ್ಯಾನವನ್ನು ಮಾಡಬೇಕು ಅಂತ ಅನುವಾದ ಮಾಡಿ ಧ್ಯಾನದ ಪ್ರಕಾರಗಳನ್ನೆಲ್ಲ ಈಗ ಒಂದೊಂದೇ ಶ್ಲೋಕದಲ್ಲಿ ಕೂಡ ಬಿಡಿಸ್ಕೊಂಡು ಬರ್ತಾ ಇದ್ದಾನೆ. ಕಳೆದ 3 ಶ್ಲೋಕದಲ್ಲಿಯೂ ಅದನ್ನು ಕಂಡಿದ್ದೇವೆ, 10, 11, 12. ನಂತರದಲ್ಲಿಯೂ ಕೂಡ ಮುಂದಿನ 2 ಶ್ಲೋಕಗಳಲ್ಲಿಯೂ ಅದೇ ರೀತಿಯಾಗಿ ಧ್ಯಾನದ ಪ್ರಕಾರ ಹೇಗಿದ್ದಾವೆ, ಎಷ್ಟೆಷ್ಟು ವಿಧದಲ್ಲಿ ನಾವು ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಅದನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ. ಆಯ್ತಾ? ಹಿಂದಿನ ಶ್ಲೋಕದಲ್ಲಿ ನಾವು ಕಂಡಂತೆ ಒಳ್ಳೆ ಉತ್ತಮವಾದ ಆಸನದ ಸಿದ್ಧಿ ಬೇಕು, ಶುದ್ಧವಾದ ಪ್ರದೇಶದಲ್ಲಿ ಕೂಡಬೇಕು, ತುಂಬ ಕೆಳಗೂ ಇರಬಾರದು, ಅತಿ ಎತ್ತರದಲ್ಲೂ ಇರಬಾರದು, ಸಮಾನವಾದ ಪ್ರದೇಶದಲ್ಲಿ ಕೂತ್ಕೊಂಡು ನಾವು ಧ್ಯಾನ ಮಾಡಬೇಕು ಅಂತ. ಮನಸ್ಸಿನ ಮತ್ತು ಎಲ್ಲ ಇಂದ್ರಿಯಗಳ ಜಯವನ್ನು ಪಡೆದು ಉತ್ತಮವಾದ ಆಸನದಲ್ಲಿ ಕುಳಿತು ನಾವು ಮಾಡಬೇಕು ಅಂತ ನಿನ್ನೆ ಒಂದು ಅಂಶವನ್ನು ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಆಸೀನಃ ಯಾವ ಸೂತ್ರ ಅದು? ಯಾವ್ದು ಹೇಳಿದ್ರಲ್ಲ ರಾಯರು? ಆಸೀನ ಸಂಭವಾತೋಂ ಅಂತ. ಅದು 4ನೇ ಅಧ್ಯಾಯದ 1ನೇ ಪಾದದ 7ನೇ ಸೂತ್ರ. ಆಯ್ತಾ? ಆ ಸೂತ್ರದಲ್ಲಿ ಏನು ಹೇಳ್ತಾರೆ? ಆ ಸೂತ್ರದಲ್ಲಿ ಪ್ರಶ್ನೆ ಮಾಡಿಕೊಳ್ಳೋದಿಷ್ಟು, ಆಸನ ಯಾಕೆ ಬೇಕು ಅಲ್ವಾ?
ಆಸನ ಯಾಕೆ ಬೇಕು? ಬೇಕಾಗಿಲ್ಲ, ಧ್ಯಾನಕ್ಕೋಸ್ಕರ ಆಸನದ ಅವಶ್ಯಕತೆ ಇಲ್ಲ ಅಂತ ಒಂದು ಸಣ್ಣ ಪೂರ್ವ ಪಕ್ಷ ಮಾಡಿಕೊಳ್ತಾರೆ. ಅದಕ್ಕೆ ಉತ್ತರ ಕೊಡೋದು ಆಸನ ಬೇಕು ಅಂತ. ಯಾಕೆ ಅಂದರೆ ಆಸನ ಇಲ್ಲದೆ ಹೋದರೆ ನಮಗೆ ಏನು ಮಾಡಲಿಕ್ಕಾಗೋದಿಲ್ಲ, ಸಿದ್ಧಿಯನ್ನು ಪಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಒಂದು ಸೂಚನೆಯನ್ನು ಕೊಡ್ತಾರೆ. ಆಯಿತಾ? ಉತ್ತರದಲ್ಲಿ ಹೇಳುವಾಗ ಆಸೀನಃ ಸಂಭವಾತ್ ಅಂತ. ಯಾಕೆ ಅಂದರೆ ಜಿಜ್ಞಾಸು ಆಸೀನಃ ಏವ ಉಪಾಸನಂ. ಯಾರು ಜಿಜ್ಞಾಸು ಇದ್ದಾನೋ ಅವನು ಕೂತುಕೊಂಡೇ ನಾವು ವಿಶೇಷವಾಗಿ ಮಾಡಬೇಕು. ನಾನು ಓಡ್ಕೊಂಡು ಧ್ಯಾನ ಮಾಡ್ತೀನಿ, ನಿಂತ್ಕೊಂಡು ಧ್ಯಾನ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಏಕಾಗ್ರತೆ ಬರೋದಿಲ್ಲ. ಆಯ್ತಾ? ಅದಕ್ಕೋಸ್ಕರ ಏಕಾಗ್ರವಾಗಿ ನಮ್ಮ ಮನಸ್ಸು ನಿಲ್ಲಬೇಕು ಅಂತಾದರೆ ಆಸೀನಃ ಏವ ಸಂಭವ. ಸೂತ್ರದ ಉತ್ತರ ಅದು. ಸೂತ್ರದಲ್ಲೇ ಉತ್ತರನೂ ಕೊಟ್ಟುಬಿಟ್ಟಿದ್ದಾರೆ ವ್ಯಾಸರು ಹೇಳುವಾಗ. ಸಂಭವಾತ್. ಸಂಭವಾತ್ ಅಂದ್ರೆ ನಿಂತ್ಕೊಂಡು ತಪಸ್ ಮಾಡೋದುಂಟು, ಆದರೆ ಅಟ್ಟು ಧ್ಯಾನದ ಪಕ್ವಾವಸ್ಥೆಗೆ ಹೋಗಬೇಕು. ಇದೆಲ್ಲ ಜ್ಞಾನ ಸಾಧಕನ ಪಟ್ಟಿಯನ್ನು ಕೊಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಇವಾಗ, ಅಲ್ವಾ? ಹೀಗೆ ಯಾಕೆ ಅಂದರೆ ಅದಕ್ಕೆ ಸ್ಪಷ್ಟವಾಗಿ ಬರೀತಾರೆ ನೋಡ್ರಿ, ಟೀಕಾಚಾರ್ಯ ಬರೆಯುವಾಗ ಆಸೀನಸ್ಯ ಚಿತ್ತ ವಿಕ್ಷೇಪ ಅಸಂಭವಾತ್ ಅನ್ಯಸ್ಯ ತನ್ನಿಯಮಾತ್. ಆಯ್ತಾ? ಅದಕ್ಕೆ ಆಸೀನಸ್ಯ ಚಿತ್ತ ವಿಕ್ಷೇಪ ಅಸಂಭವಾತ್. ಕೂತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಕೂತರೆ ಮನಸ್ಸಿನ ವಿಕ್ಷೇಪ ಬಹಳ ಕಡಿಮೆ. ಅದೇ ನಿಂತ್ಕೊಂಡು ಮಾಡಿದರೆ ನಿಲ್ಲುತ್ತಾ? ಕಾಲು ಒಂದೇ ಕಡೆ ನಿಲ್ಲುತ್ತಾ? ನಿಲ್ಲೋದಿಲ್ಲಲ್ಲ. ಒಂದು 5 ನಿಮಿಷ ನಿಲ್ರಿ ಒಂದು ಕಾಲಲ್ಲಿ ನೋಡೋಣ, ಆಗಲ್ಲ ತಾನೆ. ಅಥವಾ ಓಡ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯವಾ? ನಿಂತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯವಾ? ನಿಂತು ಕಾಲು ನೋವು ಬರೋದಿಲ್ವಾ? ಹಾಗಾಗಿ ಮತ್ತೆ ಕೂತರು ಕಾಲು ನೋವು ಬರುತ್ತಲ್ಲ ಅಂತ ಹೇಳ್ಬೇಡ್ರಿ. ಮತ್ತೆ ಕೆಳಕ್ ಕೂತರು ಕಾಲು ನೋವು ಬರುತ್ತಲ್ಲ, ಏನ್ ಮಾಡೋದು ಆಚಾರ್ಯ? ಅಂದ್ರೆ ಅದರಲ್ಲೂ ಮಂಚ ಕೊಟ್ಟು ಕೂಡಿಸ್ಬೇಕು ಅಟ್ಟೆಲಿ. ತರ ನಿದ್ದೆ ಬಂದ್ರೆ ಮಲ್ಕೊಂಡ್ಬಿಡ್ತೀವಿ. ಆಯ್ತಾ? ಅದಕ್ಕೆ ಜಿಜ್ಞಾಸು ಆಸೀನಃ ಏವ ಉಪಾಸನಂ ವಿಶೇಷತಃ ಸರ್ವಥಾ ಕುರ್ಯಾತ್. ವಿಶೇಷವಾಗಿ ಉಪಾಸನೆಯನ್ನು ಮಾಡಬೇಕು ಅಂತಾದ್ರೆ ಜಿಜ್ಞಾಸು ಅಥವಾ ಕೂತ್ಕೊಂಡೇ ಧ್ಯಾನ ಮಾಡಬೇಕು ಅಂತ ಆ ಆಸೀನ ಸಂಭವಾತ್ ಅನ್ನೋದಕ್ಕೆ ಕಾರಣವನ್ನು ಕೊಟ್ಟರು. ಆಯ್ತಾ? ಆದ್ದರಿಂದ ಇಲ್ಲೇನು ಹೇಳಬೇಕಾಗಾದ್ರೆ ನಾವು ಇಲ್ಲೂ ಕೂಡ ಆಸೀನಃ, ಅದಕ್ಕೆ ಆಸನದ ಸಿದ್ಧಿಯನ್ನ ಹಿಂದಿನ 12ನೇ ಶ್ಲೋಕದಲ್ಲಿ ಹೇಳಿ, ಅಷ್ಟೇ ಅಲ್ಲ, ಧ್ಯಾನದ ಪ್ರಕ್ರಿಯೆ ಇನ್ನೂ ಒಂದಿಷ್ಟಿದೆ. ಧ್ಯಾನ ಕೈಗೂಡಬೇಕು ಅಂತಾದರೆ ಇನ್ನೊಂದಿಷ್ಟು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು. ಏನು ಮಾಡಬೇಕು? ಕಾಯ ಶಿರೋಗ್ರೀವಂ ಸಮಂ. ಸಮಂ ಅಂದ್ರೆ ಸಮಾನವಾಗಿಟ್ಟುಕೊಂಡು ಅಂತ ಅರ್ಥ. ಆಯ್ತಾ? ಕಾಯ ಶಬ್ದಕ್ಕೆ ಏನರ್ಥ? ದೇಹ ಅಂತ ಅರ್ಥ. ದೇಹವನ್ನ ಸಮಾನವಾಗಿ ಇಟ್ಟುಕೊಂಡು ಅಂತಾದ ಮೇಲೆ ಶಿರಸ್ಸು, ಗ್ರೀವ ಅಂದ್ರೆ ಕುತ್ತಿಗೆ. ಆಯ್ತಾ? ಇದನ್ನೆಲ್ಲ ನೆಟ್ಟಿಗೆ ಇಟ್ಕೊಡ್ರಿ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಕಾಯ ಅಂತ ಹೇಳಿದ್ಮೇಲೆ ಅದು ಸೇರೋದಿಲ್ಲೇನು? ಅದಕ್ಕೆ ಕಾಯ ಶಬ್ದಕ್ಕೆ ಮಧ್ಯದೇಹ ಅಂತ ಅರ್ಥ. ದೇಹದ ಮಧ್ಯಭಾಗ. ಆಯ್ತಾ? ಸೊಂಟ ಹೀಗೆ ಮಾಡೋದು ಹಾಗೆಲ್ಲ ಮಾಡಬೇಡಿ. ಆಯ್ತಾ? ತಲೆಯನ್ನು ಹೀಗೆ ಮಾಡೋದು, ನೆಟ್ಟಿಗೆ ಇಟ್ಕೊಂಡಿರ್ಬೇಕು. ಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರ. ಆಯ್ತಾ? ಶಿರೋಗ್ರೀವಂ ಸಮಂ ಧಾರಯನ್, ಸಮಾನವಾಗಿ ಅದನ್ನ ಧಾರಣೆ ಮಾಡ್ರಿ. ಸೊಟ್ಟ ಎಲ್ಲ ಕೂಡಬೇಡ್ರಿ. ಅಚಲಂ ಸ್ಥಿರ, ಅಚಲವಾಗಿ. ಅಚಲ ಅಂದ್ರೆ ಚಲನೆ ಇಲ್ಲದ್ದು ಅಂತ ಅರ್ಥ. ಆ ಕಡೆ ಈ ಕಡೆ ಏನು ಕೈಕಾಲುಗಳನ್ನ ಅಲುಗಾಡಿಸದೆ, ಅವಯವಗಳನ್ನು ಅಲುಗಾಡಿಸದೆ, ಸ್ಥಿರ ನೆಟ್ಟು ಕೂಡು. ಆಯ್ತಾ? ಯಾವುದು? ಇಲ್ಲಿ ಕಾಯ ಶಿರೋಗ್ರೀವ. ಆಯ್ತಾ? ಮಧ್ಯಭಾಗ ಶಿರಸ್ಸು ಮತ್ತು ಕುತ್ತಿಗೆ. ಆಯ್ತಾ? ಕುತ್ತಿಗೆ ಅಲ್ಲಾಡಿದ್ರೇನೆ ಶಿರಸ್ಸು ಅಲ್ಲಾಡೋದು ಅಲ್ವಾ? ಆದ್ರೆ ಏನೋ ಸ್ವಲ್ಪ ವಿಶೇಷಗಳಿರುತ್ತವೆ ಹೇಳಿದ್ರಲ್ಲಿ. ಅಚಲಂ. ಆಯ್ತಾ? ಅಚಲಂ ಅಂದ್ರೆ ಅಲುಗಾಡದೆ ಸ್ಥಿರವಾಗಿರು ಅಂತ ಅರ್ಥ. ಮೇಲ್ನೋಟಕ್ಕೆ ಒಂದೇ ರೀತಿ ಅರ್ಥ ಕಾಣುತ್ತೆ ಎರಡಕ್ಕೂ ಕೂಡ ಅಲ್ವಾ? ಏನಂದ್ರೆ ಕಟ್ಟಿಯವ್ರು ಏನೋ ಹೇಳಿದ್ರಲ್ಲ, ಸಮಂ ಧಾರಯನ್. ಸಮಂ ಅಂದ್ರೆ ನೆಟ್ಟಿಗೆ ಇಟ್ಕೊಳ್ರಿ, ಅಲುಗಾಡದೆ ಹೀಗೆ ನೋಡ್ರಿ, ಹೀಗೆ ಕೂಡ್ತಿರ್ಬೇಕು, ನೆಟ್ಟಿಗಿದೆಯಲ್ಲ ಹಾಗೆ. ಅದು ಬೇರೆ. ಸ್ಥಿರ ಅದಕ್ಕೆ ಅಚಲಂ ಸ್ಥಿರ. ಹೌದು, ಅದನ್ನೇ ಇವ್ರು ಕೇಳ್ತಾ ಇರೋದು. ಮೇಲ್ನೋಟಕ್ಕೆ ಎರಡು ಒಂದೇ ಅರ್ಥ ಇದೆ. ನಿನ್ನೇನು ಇಂಥದ್ದೇ ಅನ್ನೋದು ಬಂತಲ್ಲ. ಹಾಗೆ ಅಚಲಂ ಸ್ಥಿರ. ಅಚಲ ಅಂದ್ರೆ
ಚಲಗಾಣದೆ ಚಲನೆ ಇಲ್ಲದಂತೆ ಸ್ಥಿರವಾಗಿರು. ಚಲನೆ ಇಲ್ಲದಂತೆ, ಅಚಲ ಶಬ್ದಕ್ಕೆ ಚಲನೆ ಇಲ್ಲದಂತೆ ಸ್ಥಿರ, ಸ್ಥಿರವಾಗಿರು, ಒಂದೇ ತರ ಇರು ಅಂತ ಅರ್ಥ. ಅಷ್ಟೇ ಅಲ್ಲ, ಪೂರ್ತಿ ಕಣ್ಣು ಮುಚ್ಚಬಾರದು, ಕಣ್ಣು ತೆಗಿಲೂಬಾರದು, ಪೂರ್ಣ ಕಣ್ಣು ತೆಗಿಲೂಬಾರದು, ಪೂರ್ಣ ಕಣ್ಣು ಮುಚ್ಚಲೂಬಾರದು ಅಂತ. ಹಾಗಾದ್ರೆ ಏನ್ ಮಾಡಬೇಕಪ್ಪ? ನಮಗೇ ಅದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಒಂದು ಗುರಿಯನ್ನ ಕೊಟ್ಟರು. ನಾಸಿಕಾಗ್ರಂ ಸ್ವಂ ನಾಸಿಕಾಗ್ರಂ ಸಂಪ್ರೇಕ್ಷ್ಯ. ಮತ್ತೊಬ್ಬರ ಮೂಗಿನ ತುದಿ ಅಲ್ಲ, ನಾಸಿಕಾಗ್ರ ಅಂದ್ರೆ ಮೂಗಿನ ತುದಿ. ಅದನ್ನ ನಿಮ್ಮ ಮೂಗಿನ ತುದಿಯನ್ನೇ ನೀವು ನೋಡ್ಕೊಳ್ರಿ ಅಂತ ಅರ್ಥ. ನೋಡ್ರಿ ಅಂದ್ರೆ ಕಣ್ ತೆರಿಬೇಕು ಅಂತ ಅರ್ಥ. ಮೂಗಿನ ತುದಿನೇ ನೋಡಬೇಕು ಅಂತಂದ್ರೆ ಮತ್ತೊಬ್ಬರ ಪೂರ್ತಿ ಕಣ್ ತೆರಿಬೇಡ್ರಿ ಅಂತ ಅರ್ಥ. ನಮ್ಮ ಮೂಗಿನ ತುದಿಯನ್ನು ನಾವು ನೋಡ್ಕೊಳ್ಬೇಕು ಅಂತಾದರೆ ಕಣ್ಣು ಮುಚ್ಚಬೇಕು, ಪೂರ್ತಿ ಕಣ್ಣು ಮುಚ್ಚಬಾರದು. ಆಗ ಮಾತ್ರ ನಮ್ಮ ಮೂಗಿನ ನೇರ ಕಾಣಲಿಕ್ಕೆ ಸಾಧ್ಯ. ಹೌದಾ? ಸ್ವಂ ನಾಸಿಕಾಗ್ರಂ ಸಂಪ್ರೇಕ್ಷ್ಯ ದಿಶಶ್ಚ ಅನವಲೋಕಯನ್. ಸಾಕಾಯ್ತು ಅಂತ ಹೇಳಿ ಆ ಕಡೆ ಈ ಕಡೆ ತಿರುಗಿ ನೋಡಬೇಡ್ರಿ. ದಿಶಶ್ಚ ಎಲ್ಲ ದಿಕ್ಕುಗಳನ್ನ ನೋಡ್ತಾ ಇರೋದು. ಅವಲೋಕನ ಅಂದ್ರೆ ನೋಡುವಿಕೆ. ನ ಅವಲೋಕನಂ ಅನವಲೋಕನಂ. ನೋಡ್ರಿ, ನಿನ್ನೆ ಹೇಳಿದ್ದಕ್ಕೆ ಇಲ್ಲಿ ದೃಷ್ಟಾಂತ ಬಂತಲ್ಲ, ನುಟ್ಟಾಗಮ ಬಂತು. ಅನವಲೋಕನಂ ಇದು ನಂಜಿ ಸಮಾಸ ಇದು, ಆಯ್ತಾ? ಹಾಗಾಗಿ ನಂಜಿ ಸಮಾಸ, ತತ್ಪುರುಷ ಸಮಾಸದಲ್ಲಿ ನುಟ್ಟಂತ ಆಗಮ ಬಂದು ಅನವಲೋಕಯನ್ನಂತ ರೂಪ ಆಗಿ ಬಿಡುತ್ತೆ. ಅದಕ್ಕೋಸ್ಕರ ಹಿಂದೆ ರಾಯರು ಹೇಳಿದ್ದು ನಾತ್ಯುಚ್ಛರಿತಂ ನಾತಿ ನೀಚಂ ಎಂಬಲ್ಲಿ ಅದು ನಂಜಿ ಸಮಾಸ ಅಲ್ಲ, ನ ಸಮಾಸ ಅಂತ ಇಟ್ಕೊಳ್ರಿ. ದಿಶಶ್ಚ ಅನವಲೋಕಯನ್ ಪ್ರಶಾಂತಾತ್ಮ. ಆಯ್ತಾ? ಪ್ರಶಾಂತಾತ್ಮ ಹಾಗಂದ್ರೆ ಏನರ್ಥ? ಪ್ರಶಾಂತವಾದ ಮನಸ್ಸುಳ್ಳವನಾಗಿ ಅಂತ ಅರ್ಥ. ಆಯ್ತಾ? ಪ್ರಶಾಂತವಾದ ಮನಸ್ಸುಳ್ಳವನಾಗಿ ಅಂತ ಹೇಳಿದ್ರೆ, ಯಾವಾಗ ನಮ್ಮ ಮನಸ್ಸಿನಲ್ಲಿ ಒತ್ತಡ ಬರೋದು, ದುಗುಡ ಯಾವಾಗ ಉಂಟಾಗತ್ತೆ ಅಂದ್ರೆ ವಿಷಯ ಪದಾರ್ಥಗಳಲ್ಲಿ ನಮ್ಮ ಮನಸ್ಸು ಹೋದಾಗ. ವಿಷಯ ಪದಾರ್ಥಗಳಲ್ಲಿ ನಮ್ಮ ಮನಸ್ಸು ಹೋಗದೇ ಇದ್ರೆ ಮನಸ್ಸು ಪ್ರಶಾಂತವಾಗಿರುತ್ತೆ. ಆದ್ದರಿಂದ ಪ್ರಶಾಂತಾತ್ಮ ಅಂತ ಹೇಳಿದ್ರೆ ವಿಷಯ ಪದಾರ್ಥಗಳಲ್ಲಿ ಹೋಗದ ಮನಸ್ಸುಳ್ಳವನಾಗಿ. ಧ್ಯಾನ ಮಾಡಬೇಕಾದ್ರೆ ಹಾಗಿರ್ಬೇಕು ನಮ್ಮ ಕ್ರಮ. ಹೌದೋ ಇಲ್ಲೋ? ಬರೀ ವಿಷಯ ಪದಾರ್ಥಗಳ ಕಡೆಗೆ ಚಿಂತೆ ಮಾಡುತ್ತಾ ಇದ್ರೆ ಧ್ಯಾನ ಕೂಡೋದಿಲ್ಲ, ಪಕ್ವವಾಗೋದಿಲ್ಲ, ಮನಸ್ಸು ಏಕಾಗ್ರವಾಗೋದಿಲ್ಲ. ವಿಗತ ಭೀಹಿ, ಯಾರ ಭಯವೂ ಬೇಡ. ಕಳ್ಳಕಾಕರ ಭಯ ಬೇಡ, ಹುಲಿ ಸಿಂಹಗಳ ಭಯ ಬೇಡ, ಯಾರ ಭಯವೂ ಇಲ್ಲದಂತೆ ಧ್ಯಾನ ಮಾಡು. ಸಾಧಕನಾದವ ಹೀಗಿರ್ಬೇಕಂತ. ಕಳ್ಳಕಾಕರು ಬಂದು ಏನು ಹೊತ್ಕೊಂಡು ಹೋಗ್ಬಿಡ್ತಾರೋ ಏನೋ, ಇನ್ನು ಏನು ಹೊತ್ಕೊಂಡು ಆ ಥರ ಭಯ ಇದೆ ಅಂದ್ರೆ ಇನ್ನು ನಿನಗೆ ಮೋಹ ಬಿಟ್ಟಿಲ್ಲ ಅಂತ ಅರ್ಥ. ಹಾಗೆ ಭಯ ಯಾವಾಗ ಹೋಗುತ್ತೆ ಅಂದ್ರೆ ನಮ್ಮಲ್ಲಿ ಮೋಹ, ಅಭಿಮಾನ ಇವೆಲ್ಲ ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ ಕಡಿಮೆ ಆದರೆ ನಮಗವಾಗ ಭಗವಂತನ ಕಡೆ ಮನಸ್ಸು ಹೋಗುತ್ತೆ. ಆಯ್ತಾ? ಆದ್ದರಿಂದ ವಿಗತ ಭೀಹಿ, ಬ್ರಹ್ಮಚಾರಿ ವ್ರತೆ ಸ್ಥಿತ. ಬ್ರಹ್ಮಚರ್ಯದಲ್ಲಿರಬೇಕು, ಯಾವುದೇ ರೀತಿಯಾಗಿರ್ತಕ್ಕಂತಹ ಬಯಕೆಗಳಿಲ್ಲದೆ ಇರಬೇಕು. ಬ್ರಹ್ಮಚಾರಿ ವ್ರತೆ ಸ್ಥಿತ ಇದ್ದವನಾಗಿ ಮನಸ್ಸಂಯಮ್ಯ, ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು, ಮಚ್ಚಿತ್ತ ಅಂದ್ರೆ ಚಿತ್ತ ಅಂದ್ರೆ ಮನಸ್ಸು, ಮನಸ್ಸಿನ ಮೂಲಕ ನನ್ನನ್ನೇ ಚಿಂತನೆ ಮಾಡು. ಮಚ್ಚಿತ್ತ, ನನ್ನನ್ನೇ ಚಿಂತನೆ ಮಾಡುತ್ತಾ, ಮತ್ಪರಹ, ನನ್ನನ್ನೇ ಸರ್ವೋತ್ತಮ ಎಂಬುದಾಗಿ ತಿಳಿದು, ಆಸೀತ, ಯುಕ್ತ ಆಸೀತ, ಹೀಗಿರಬೇಕು ಅಂತ ಹೇಳ್ತಾ ಇದ್ದ. ಮತ್ಪರಹ, ನನ್ನನ್ನೇ ಸರ್ವೋತ್ತಮನೆಂದು ತಿಳಿದು. ಪರಹ, ಮತ್ಪರಹ, ಪರ ಅಂದ್ರೆ ಸರ್ವೋತ್ತಮ, ನನ್ನನ್ನೇ ಸರ್ವೋತ್ತಮ ಅಂತ ತಿಳ್ಕೊ. ಹಾಗೆ ತಿಳಿದ್ರೆ, ಹೀಗೆ ತಿಳಿದುಕೊಂಡು ಯುಕ್ತ ಆಸೀತ, ಧ್ಯಾನವನ್ನ ಮಾಡಬೇಕು. ಹಾಗಾದ್ರೆ ಧ್ಯಾನ ಮಾಡಬೇಕಾದ್ರೆ ಇಷ್ಟು ಅಂಶಗಳು ಬೇಕು ಅಂತ ಅರ್ಥ ಆಯ್ತು. ಹೌದಾ? ಆಮೇಲೆ ಈಗ ಇಲ್ಲಿ ಕರ್ತೃ ಯೋಗಿ, ಧ್ಯಾನ ಯೋಗಿ ಮಾಡಬೇಕಾದ ಕರ್ಮಗಳೇನು? ಇವೆಲ್ಲ ಕರ್ಮ, ಕ್ರಿಯೆ, ಧ್ಯಾನವನ್ನ ಮಾಡಬೇಕು. ಯೋಗಿ ಆದವ, ಜಿಜ್ಞಾಸು ಆದವ ಹೇಗೆ ಮಾಡಬೇಕು? ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದು ಕ್ರಿಯೆ, ಮಾಡುವವನು ಯಾರು? ಯೋಗಿ, ಸಾಧಕ, ಜಿಜ್ಞಾಸು. ಏನನ್ನು ಮಾಡಬೇಕು? ಇಷ್ಟೆಲ್ಲ ಈ ಪ್ರಕಾರವಾಗಿ ಅವನು ಇದ್ದುಕೊಂಡು ಧ್ಯಾನವನ್ನು ಮಾಡಬೇಕು. ಆಯ್ತಾ? ಇದೆಲ್ಲ ಅವನು ವಿಶೇಷಣ ಕೊಟ್ಟದ್ದು. ಇನ್ನು ವಿವೃತಿಯ ಪ್ರಕಾರ ಅರ್ಥ ನೋಡೋದಾದ್ರೆ, ಕಾಯಶ್ಚ ಶಿರಶ್ಚ ಗ್ರೀವಾಚ ಯಸ್ಮಿನ್ ಅಂತ ಮಾಡೋಣ. ಅವಾಗ
ಕಾಯ ಶಿರೋ ಗ್ರೀವ ತಮ್ ಅಂತ ಮಾಡು, ಬಹುವ್ರೀಹಿ ಸಮಾಸ ಮಾಡಬೇಕು. ಸಮಾಹಾರ ದ್ವಂದ್ವ ಅಲ್ಲ. ಹಾಗೂ ಮಾಡುದು ಯಸ್ಮಿನ್ ಸಮಾಹಾರ ದ್ವಂದ್ವ ದ್ವಂದ್ವೈಕವದ್ಭಾವ ಬರುತ್ತವಾಗ. ಏತೇಷಾಂ ಸಮಾಹಾರ ಯಸ್ಮಿನ್ ತತ್ ಯಸ್ಮಿನ್ ತತ್ ಅಂತ ಮಾಡಬೇಕು. ಕಾಯಶ್ಚ ಶಿರಶ್ಚ ಕಾಯಶ್ಚ ಶಿರಶ್ಚ ಅಂತ ಮಾಡಿದ್ರಿ. ಕಾಯ ಶಬ್ದ ಯಾವ ಲಿಂಗ, ಶಿರಸ್ ಶಬ್ದ ಯಾವ ಲಿಂಗ? ಪುಲ್ಲಿಂಗ. ಯಾಕೆ ಶಿರಶ್ಚ ಅಂತ ಮಾಡಿದ್ದೇವೆ ಅಲ್ವಾ? ಆದ್ರಿಂದ ಕಾಯಶ್ಚ ಅದು ಪುಲ್ಲಿಂಗ ಶಬ್ದವೇ. ಆಯ್ತಾ? ಗ್ರೀವಾ ಗ್ರೀವಾನೋ ಗ್ರೀವಾನಃ ಅಂತ ನಡೆಸಬೇಕು. ಎಲ್ಲಿ ತಪ್ಪಿದ್ದು ನೀವು ಅಂತ ಹೇಳಿದ್ರೆ ಶಿರಸ್ ಶಬ್ದದಲ್ಲಿ ತಪ್ಪದ್ರಿ. ನಪುಂಸಕಲಿಂಗ ಶಬ್ದ ಅದು. ಶಿರಃ ಶಿರಸಿ ಶಿರಾಂಸಿ. ಹಾಗಾಗಿ ಕಾಯಶ್ಚ ಶಿರಶ್ಚ ಅಂತ ಬಂತಲ್ಲಿ. ಶಿರಃ ಅಂತ ನಪುಂಸಕಲಿಂಗದ ಪ್ರಥಮ ವಿಭಕ್ತಿ ಏಕವಚನದಲ್ಲಿ ಶಿರಃ ಅಂತ ಬರುತ್ತೆ. ಕಾಯ ಶಬ್ದ ಅಕಾರ ಅಂತ ಪುಲ್ಲಿಂಗ ಶಬ್ದ, ಇದು ಸಕಾರ ಅಂತ ನಪುಂಸಕಲಿಂಗ ಶಬ್ದ. ಶಿರಸ್ ಶಿರಃ ಶಿರಸಿ ಶಿರಾಂಸಿ, ಹಾಗಾಗಿ ಶಿರಶ್ಚ ಅಂತ ಹೇಳಿದ್ದು. ಶಿರಶ್ಚ ಗೊತ್ತು ನನಗೆ, ಕಾಯಶ್ಚ ಇದ್ದಾಗ ಶಿರಶ್ಚ ಪುಲ್ಲಿಂಗ ಅಂತ ಹೇಳ್ತೀರಿ. ಆಯ್ತಾ? ಏತೇಷಾಂ ಸಮಾಹಾರ ಅಂತ ಕಾಯಶಿರೋಗ್ರೀವ ಯಸ್ಮಿನ್ ತತ್ ಕಾಯಶಿರೋಗ್ರೀವಂ. ಕಾಯ ಅಂದ್ರೆ ಏನರ್ಥ? ಅದಕ್ಕೆ ಕಾಯ ಶಿರಸ್ಸು ಗ್ರೀವ. ಕಾಯ ಅಂತ ಒಂದೇ ಹೇಳಿದರೆ ಸಾಕು, ಶಿರಸ್ಸು ಗ್ರೀವ ಇವೆಲ್ಲ ಯಾಕೆ ಹೇಳಬೇಕಾಗಿತ್ತು ಅಂತ ಪ್ರಶ್ನೆ ಬರ್ಬೋದು. ಅದಕ್ಕೆ ಕಾಯ ಶಬ್ದಕ್ಕೆ ಮಧ್ಯದೇಹ ಅಂತ ಇಟ್ಕೊಳ್ರಿ. ದೇಹದ ಅವಯವಗಳೆಲ್ಲವೂ ಕೂಡ ಎಲ್ಲವೂ ನೆಟ್ಟಿಗಿರಬೇಕು. ಕಾಯಶ್ಚ ಶಿರಶ್ಚ ಗ್ರೀವಾಚ ಏತೇಷಾಂ ಸಮಾಹಾರ ಕಾಯ ಶಿರೋಗ್ರೀವಂ ಅಂತ ಹೀಗೆ ಸಮಾಸವನ್ನು ಮಾಡಬೇಕು. ಆಯ್ತಾ? ಪ್ರಾಣ್ಯಂಗತ್ವ ದ್ವಂದ್ವೈಕವದ್ಭಾವ. ಇವೆಲ್ಲ ಪ್ರಾಣಿಯ ಅಂಗಗಳಿವೆಲ್ಲವೂ ಕೂಡ. ಪ್ರಾಣಿ ಅಂದ್ರೆ ನಾವೇ. ಆಯ್ತಾ? ಪ್ರಾಣ ಅಸ್ತಿ ಅಸ್ತಿ ಪ್ರಾಣಿ. ಪ್ರಾಣ್ಯಂಗತ್ವಾದ ದ್ವಂದ್ವೈಕವದ್ಭಾವ. ದ್ವಂದ್ವ ಸಮಾಸದಲ್ಲಿ ಏಕವದ್ಭಾವ ಬಂದು ಏನಾಗುತ್ತೆ? ಗ್ರೀವಂ ಅಂತ ರೂಪ ಆಗುತ್ತೆ. ಇಲ್ಲದೆ ಹೋದ್ರೆ ಏನಾಗಬೇಕಾಗಿತ್ತು? ಬಹುವಚನ ಆಗಬೇಕಾಗಿತ್ತು. ಗ್ರೀವಾಹ ರೂಪ ಆಗಬೇಕಾಗಿತ್ತು. ಹಾಗಾಗೋದಿಲ್ಲ. ಯಾಕೆ? ಇವೆಲ್ಲ ಪ್ರಾಣಿಯ ಅಂಗರೂಪವಾದ್ದರಿಂದ ಇಲ್ಲಿ ಏಕವದ್ಭಾವ ಬಂದು ಏಕವಚನ ಬರುತ್ತೆ ಆ ಸೂತ್ರದ ಪ್ರಕಾರ. ಸಮಂ ಧಾರಯನ್, ಎಲ್ಲವನ್ನೂ ಕೂಡ ಸಮಾನವಾಗಿ ಧಾರಣೆ ಮಾಡುತ್ತಾ ಅಂತ ಹೇಳಿದ್ರು. ಏನದು ಸಮಂ ಧಾರಯನ್ ಅಂತ ಹೇಳಿದ್ರೆ? ಸಮಂ ರುಜು ಧಾರಯನ್. ರುಜು ಅಂದ್ರೆ ನೆಟ್ಟಗೆ ಅಂತ ಅರ್ಥ. ನೆಟ್ಟಿಗಿರಬೇಕು. ಅದೇ ರುಜು ಬುದ್ಧಿ ಅಂತ ಹೇಳ್ತಾರಲ್ಲ. ರುಜು ಬುದ್ಧಿ ವಕ್ರ ಬುದ್ಧಿ. ವಕ್ರ ಬುದ್ಧಿ ಅಂದ್ರೆ ಬರೀ ಕೆಟ್ಟ ಬುದ್ಧಿ ಅಂತ ಅರ್ಥ. ಬರೀ ಸೊಟ್ಟಕ್ಕೆ ಹೋಗ್ತಾ ಇರುತ್ತೆ. ರುಜು ಬುದ್ಧಿ ಅಂದ್ರೆ ನೇರವಾದ ಮಾರ್ಗ. ಅಚಲಂ ಯಥಾ ತಥಾ ಸ್ಥಿರ ದೃಢ. ಚಲನೆ ಇಲ್ಲದಂತೆ ಯಾವ ರೀತಿಯಾಗಿ ಸಾಧ್ಯವೋ ಅದರಂತೆ ಸ್ಥಿರನಾಗಿದ್ದು ದೃಢವಾಗಿದ್ದುಕೊಂಡು ಸ್ವಂ ನಾಸಿಕಾಗ್ರಂ ಸಂಪ್ರೇಕ್ಷ್ಯ. ನೋಡ್ರಿ, ಇದಾದಕ್ಕೂ ಅರ್ಥನೇ ಬರಲಿಲ್ಲ. ಹೌದಾ ಇಲ್ಲ? ಸ್ವಂ ನಾಸಿಕಾಗ್ರಂ, ನಾಸಿಕಾಯಾಹ ಅಗ್ರಂ ನಾಸಿಕಾಗ್ರಂ ಸಂಪ್ರೇಕ್ಷ್ಯ ದಿಶಶ್ಚ ಅನವಲೋಕಯನ್. ಎಲ್ಲ ಅನ್ವಯ ತೋರಿಸ್ಬಿಟ್ರಷ್ಟೇ. ಯಾವ ದಿಕ್ಕುಗಳನ್ನು ಕೂಡ ಎಲ್ಲಿಯೂ ಕೂಡ ಅಂದ್ರೆ ಆ ಕಡೆ ಈ ಕಡೆ ನೋಡದೆ ಅಂತ ಅರ್ಥ. ಯುಂಜಾತ್, ಆ ಯುಂಜಾತ್ ಅನ್ನೋದನ್ನ ಯುಂಜಾದಿತಿ ಪೂರ್ವೇಣವಾ ಯುಕ್ತ ಆಸೀತ, ಯುಕ್ತ ಆಸೀತ ಇತಿ ಉತ್ತರೇಣವಾ ಅನ್ವಯ. ಒಂದ ಹಿಂದಿನ ಶ್ಲೋಕ ಯುಂಜಾತ್ ಅನ್ನುವ ಕ್ರಿಯಾಪದವನ್ನ ಹಿಂದಿನ ಶ್ಲೋಕದಲ್ಲಿ ಒಂದಿಷ್ಟು ಪ್ರಕಾರಗಳನ್ನು ಹೇಳಿದ್ದಾರಲ್ಲ, ಅದರ ಜೊತೆಗಾದರೂ ಸೇರಿಸಿಕೊಳ್ಳ್ರಿ. ಈ ಶ್ಲೋಕದಲ್ಲಿ ಹೇಳಿದ್ದಾನಲ್ಲ ಯುಕ್ತ ಆಸೀತ, ಆ ಪದ ಜೊತೆಗಾದರೂ ಇದನ್ನು ಸೇರಿಸಿಕೊಳ್ಳ್ರಿ ಅಂತ ಅರ್ಥ. ಆ ಕ್ರಿಯಾಪದವನ್ನ ಹಿಂದೆ ಮುಂದೆ ಎಲ್ಲಿ ಬೇಕಾದರೂ ಅನ್ವಯವನ್ನ ಮಾಡ್ಕೊಳ್ಬಹುದು ಅಂತ ಒಂದು ಸೂಚನೆಯನ್ನ ಕೊಟ್ಟರು. ಆಯ್ತಾ? ಇದಿಷ್ಟು ಸ್ಥಿರ ಶಬ್ದಕ್ಕೆ ದೃಢ ಅಂತ ಅರ್ಥ. ಹೇಳಲಿಲ್ಲ. ಅಚಲಂ, ಅದಕ್ಕೆ ಅಚಲಂ ಯಥಾ ತಥಾ. ಅದ ಚಲನೆ ಇಲ್ಲದಂತೆ ಹೇಗೋ ಹಾಗೆ ದೃಢವಾಗಿದ್ದು. ಹೌದು. ಕಾಯೋ ಅಂತ ಯಾಕೆ ಹೇಳ್ತೀರಾ? ಕಾಯ ಶಿರೋಗ್ರೀವಂ ಸಮಂ ಧಾರಯನ್, ಸಮಂ ಧಾರಯನ್ ಅಚಲಂ ಸ್ಥಿರಃ, ಅಚಲಂ ಯಥಾ ತಥಾ ಸ್ಥಿರಃ ಭೂತ್ವಾ
ಸ್ವಂ ನಾಸಿಕಾಗ್ರಂ ಸಂಪ್ರೇಕ್ಷ್ಯ ದಿಶಶ್ಚ ಅನವಲೋಕಯನ್. ಇಷ್ಟೇ ಈ ಶ್ಲೋಕಕ್ಕಾಗಿತ್ತು. ಮುಂದಿನ ಶ್ಲೋಕದ ವಿವೃತ್ತಿ ನೋಡ್ರಿ ಇವಾಗ. ಪ್ರಶಾಂತಾತ್ಮ ಮೂಲದಲ್ಲಿದೆ. ಏನದರ ಅರ್ಥ? ಸ್ವತಃ ವಿಷಯೇಷು ಅಪ್ರವೃತ್ತ ಮನಸ್ಕಃ. ಆಯ್ತಾ? ಸ್ವತಃ ವಿಷಯೇಷು ಅಪ್ರವೃತ್ತ ಮನಸ್ಕಃ. ಆಯ್ತಾ? ಸ್ವಯಂ ಅಂದರೆ ಸ್ವಾಭಾವಿಕವಾಗಿ, ಸ್ವತಃ ಅಂದರೆ ಸ್ವಾಭಾವಿಕವಾಗಿ ವಿಷಯ ಪದಾರ್ಥಗಳಲ್ಲಿ ಪ್ರವೃತ್ತವಾಗದ ಮನಸ್ಸುಳ್ಳವನಾಗಿ. ಅಪ್ರವೃತ್ತಂ ಮನಃ ಯಸ್ಯ ಸಹ ಅಪ್ರವೃತ್ತ ಮನಸ್ಕಃ. ಪ್ರವೃತ್ತವಾಗದ ಮನಸ್ಸುಳ್ಳವನಾಗಿ. ಆಯ್ತಾ? ಪ್ರಶಾಂತಾತ್ಮ ಅಂದ್ರೆ ಹಾಗರ್ಥ. ಹೌದಾ? ಅಂದರೆ ಏನೋ ಕೆಲವೊಮ್ಮೆ ಆಗೋದುಂಟು. ಸೌಭರಿ ಋಷಿಗಳಿಗೂ ಆಯಿತು, ವಿಷಯ ಪದಾರ್ಥಗಳಲ್ಲಿ ಮನಸ್ಸಾಯಿತು. ಇಲ್ಲಿ ಸ್ವತಃ ಅನ್ನೋ ಪದವನ್ನು ಕೊಟ್ಟಿದ್ರೆ ಸ್ವಾರಸ್ಯ ಏನು? ಏನೋ ಬಲವತ್ತರವಾದ ಕಾರಣ ಇದ್ದು ವಿಷಯ ಪದಾರ್ಥಗಳಲ್ಲಿ ಆಸಕ್ತರಾದರೆ ಓಕೆ. ಪ್ರಶಾಂತ ಧ್ಯಾನ ಕೂತಾಗಲೂ ಅವರು ತಪಸ್ ಮಾಡ್ತಾ ಇದ್ರಲ್ಲ ಸೌಭರಿ ಋಷಿಗಳು. ಆದರೂ ಅವ್ರ ಮನಸ್ಸು ವಿಚಲಿತ ಆಯಿತು, ವಿಷಯ ಪದಾರ್ಥಗಳ ಕಡೆಗೆ ಬಂತು, ಸಂಸಾರಕ್ಕೆ ಬಂದರವರು. ಆಯ್ತಾ? ಅದಕ್ಕೆ ಅವರು ಸ್ವಾಭಾವಿಕವಾಗಿ ಬಂದದ್ದಲ್ಲ, ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಬಂದದ್ದು. ತಮ್ಮ ದಿವ್ಯ ದೃಷ್ಟಿಯಿಂದ ಅದನ್ನು ತಮ್ಮ ಮುಂದಿನ ಪ್ರಾರಬ್ಧವನ್ನು ತಿಳಿದು ವಿಷಯ ಪದಾರ್ಥಕ್ಕೆ ಬಂದರು. ಹಾಗೆ ಸ್ವಾಭಾವಿಕವಾಗಿ ನಮ್ಮ ಮನಸ್ಸು ಸುಮ್ಮನೆ ಬಂದ್ಬಿಡ್ತು ಅಂತಾದರೆ ಪಕ್ವ ಆಗಿಲ್ಲ ಅಂತ ಅರ್ಥ. ಆಗಿರಬೇಕು ಧ್ಯಾನಕ್ಕೆ ಕೂಡಬೇಕಾದರೆ. ಪ್ರಶಾಂತಾತ್ಮ ಸ್ವತಃ ವಿಷಯೇಷು ಅಪ್ರವೃತ್ತ ಮನಸ್ಕಃ ವಿಗತಭೀಹಿ. ವಿಗತಂ ಭಯಂ ಯಸ್ಮಾತ್ ಸಹ ವಿಗತಭೀಹಿ. ಆಯ್ತಾ? ಭಯ ಹೋದವ ಅಂತ ಅರ್ಥ. ಯಾವುದರಿಂದ ಭಯ ಬರುತ್ತೆ ನಮಗೆ? ವ್ಯಾಘ್ರ, ಚೋರ, ಇವೆಲ್ಲ ಉಪಲಕ್ಷಣತೆಯ ಹೇಳಿದ್ದು. ಭಯಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ ನಮಗೆ. ವಿಗತಂ ಭಯಂ ಯಸ್ಮಾತ್ ಸಹ ವಿಗತಭೀಹಿ. ಅಥವಾ ಭೀಹಿ, ಭೀ ಶಬ್ದಕ್ಕೂ ಭಯ ಅಂತಲೇ ಅರ್ಥ. ಭೀಹಿ ಅಂತ ಮಾಡಿದ್ರೆ ವಿಗತಾ ಭೀಹಿ ಯಸ್ಮಾತ್ ಸಹ ಅಂತ ಮಾಡ್ರಿ. ಯಸ್ಮಾತ್ ಸಹ ವಿಗತಭೀಹಿ ಸಮಾಸ ಮಾಡ್ಬೋದು. ಈ ಪ್ರಶಾಂತ ಮನಸ ಅಂದ್ರೆ ಪ್ರಶಾಂತ ಮನಃ ಪ್ರಶಾಂತ ಆತ್ಮ ಯಸ್ಯ, ಆತ್ಮ ಯಸ್ಯ ಸಹ ಪ್ರಶಾಂತಾತ್ಮ. ಅಪ್ರವೃತ್ತ ಮನಸ್ಕಃ ವಿಗತಭೀಹಿ ವ್ಯಾಘ್ರ ಚೋರಾದಿ ಭಯಹೀನಃ ಬ್ರಹ್ಮಚಾರಿಣಃ ವ್ರತಂ ಬ್ರಹ್ಮಚಾರಿ ವ್ರತಂ ತಸ್ಮಿನ್ ಬ್ರಹ್ಮಚಾರಿ ವ್ರತೆ ಸ್ಥಿತಸ್ಸನ್ ಸ್ಥಿತಃ ಮನಃ ಸಮ್ಯಕ್. ಆಯ್ತಾ? ಸಂಯಮ್ಯ ಅಂತ ಮೂಲದಲ್ಲಿದೆ. ಏನದು ಸಂಯಮ್ಯ ಅಂತ ಹೇಳಿದರೆ ಸಮ್ಯಕ್ ಪ್ರತ್ಯಾಹೃತ್ಯ ಮಚ್ಚಿತ್ತು. ಪ್ರತ್ಯಾಹೃತ್ಯ ಸಂಯಮ್ಯ ಅಂದ್ರೆ ಹಾಗೆ. ಆಯ್ತಾ? ಚೆನ್ನಾಗಿ ಅವುಗಳಿಂದ ಹಿಂತೆಗೆದ ಮನಸ್ಸುಳ್ಳವನಾಗಿ, ವಿಷಯ ಪದಾರ್ಥಗಳಿಂದ ಹಿಂತೆಗೆದುಕೊಂಡ ಮನಸ್ಸುಳ್ಳವನಾಗಿ. ಮಚ್ಚಿತ್ತ ಮಧ್ಯಾಹ್ನವಾನ್ ಮಧ್ಯಾಹ್ನವಾನ್ ನನ್ನಲ್ಲಿಯೇ ಧ್ಯಾನವುಳ್ಳವನಾಗಿ. ಮಯಿ ಚಿತ್ತ ಮಚ್ಚಿತ್ತ ನನ್ನಲ್ಲಿಯೇ ಚಿತ್ತವುಳ್ಳವನಾಗಿ. ಆಯ್ತಾ? ಮಧ್ಯಾಹ್ನವಾನ್ ಮತ್ಪರಃ ಅಂದ್ರೆ ಏನರ್ಥ? ಅಹಮೇವ ಪರಃ ಸರ್ವೋತ್ತಮಃ ಯಸ್ಯ, ನಾನೇ ಆಗಿದ್ದೇನೆ ಎಂಬುದಾಗಿ ತಿಳಿದು ಸಹ ಮತ್ಪರಃ ಯುಕ್ತಃ. ಸಮಾಧಿ ಯುಕ್ತ ಶಬ್ದಕ್ಕೆ ಸಮಾಧಿ ಸಂಪನ್ನ ಆಸೀತ. ಸಮಾಧಿಯುಕ್ತನಾಗಿ ಆಗಬೇಕು. ಪ್ರತ್ಯಾಹೃತ್ಯ ಸಮ್ಯಕ್ ಪ್ರತ್ಯಾಹೃತ್ಯ ಪ್ರತಿ ಆಹೃತ್ಯ ಆ ವಿಷಯ ಪದಾರ್ಥಗಳಿಂದ ತನ್ನ ಮನಸ್ಸನ್ನು ಹಿಂತೆಗೆದುಕೊಂಡವನಾಗಿ, ನಿಗ್ರಹಿಸಿಕೊಂಡು ಅಂತ ಅರ್ಥ. ಅದು ಬೇರೆ. ಆಯ್ತಾ? ಈ ಶಬ್ದ ಬೇರೆ. ಅದು ಪ್ರತ್ಯಾಹಾರ ಬೇರೆ, ಅದು ಪ್ರತ್ಯಾಹೃತ್ಯ. ಪ್ರತ್ಯಯಗಳೇ ವ್ಯತ್ಯಾಸ ಆಗೋಯ್ತು. ಅದು ಶಬ್ದ, ಇದವ್ಯೇ. ಇದವ್ಯೇ ಲೆಪ್ರತ್ಯಯ ಅಂತವ ಅದವ್ಯೇ. ಸರಿ, ಎಲ್ಲ ಪದಗಳಿಗೆ ಅರ್ಥ ಆಯ್ತಾ? ಈಗ ಮೂಲ ನೋಡ್ರಿ. ಆಯ್ತಾ? ಈಗ ಎರಡಕ್ಕೂ ಸೇರಿ ಸನ್ವಯ ಮಾಡ್ಬೇಕಿವಾಗ. ಕಾಯಶಿರೋಗ್ರೀವಂ ಸಮಂ ಧಾರಯನ್ ಅಚಲಂ ಯಥಾ ತಥಾ ಸ್ಥಿರಃ ಸ್ವಂ ನಾಸಿಕಾಗ್ರಂ ಸಂಪ್ರೇಕ್ಷ್ಯ ದಿಶಶ್ಚ ಅನವಲೋಕಯನ್ ಪ್ರಶಾಂತಾತ್ಮ ವಿಗತಭೀಃ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತಃ ಮತ್ಪರಃ ಯುಕ್ತಃ ಆಸೀತ.
ಯುಕ್ತ ಅಂದರೆ ಸಮಾಧಿಯುಕ್ತನಾಗಿ ಆಸೀತ ಅಂದರೆ ಇರಬೇಕು. ಆಸೀತ ಅನ್ನೋದು ಕೂಡ ಹಸಿ ಭೂಮಿ ಧಾತು ಲೋಟ್ ಲಕಾರ. ಅಸಭುವಿ ಅಲ್ಲ. ಆಸ ಉಪವೇಶನೆ, ಆಸ ಉಪವೇಶನೆ ಧಾತುವಿನ ಯಾವ ಲಕಾರ? ಲೋಟ್ ಲಕಾರ ಹಸಿ ವಿಧಿಲಿಂಗ್ ಅಂತ ಹೇಳಿ. ಆಸೀತ ಆಸೀಯಾತಾಂ ಆಸೀರನ್ ಅಂತ ಆಯ್ತಾ. ಹೀಗೆ ಅದು ವಿಧಿಲಿಂಗ್ ಲಕಾರ. ಅದು ಆತ್ಮನೇ ಪದದ ವಿಧಿಲಿಂಗ್ ಲಕಾರ. ಯಾಕೆ? ಹಿಂದೆಲ್ಲ ಬಂತಲ್ಲ ಯುಂಜೀತ, ಅದು ಹಾಗೆ ತಾನೆ ವಿಧಿಲಿಂಗ್ ಲಕಾರ. ಆಯ್ತಾ. ಹಾಗಾಗಿ ಇವೆಲ್ಲ ಹೀಗಿರಬೇಕು ಇರಬೇಕು ಅಂತ ನಮಗೆ ವಿಧಾನ ಮಾಡ್ತಾ ಇದ್ದಾನೆ ಇವಾಗ. ಹಾಗಾಗಿ ಅದೇ ಲಕಾರವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಎಲ್ಲ ಪದಗಳಿಗೆ ಅರ್ಥ ಆಯ್ತಾ? ಪಾರಾಯಣ ಮಾಡುವಾಗ ಇದಿಷ್ಟು ನಮಗೆ ಅರ್ಥ ಚಿಂತನೆ ಬರ್ತಾ ಇರಬೇಕು. ಹಾಗೆ ಅರ್ಥ ಅನುಸಂಧಾನ ಮಾಡಿಕೊಂಡು ಪಾರಾಯಣದಲ್ಲಿ ನಾವು ಭಾಗವಹಿಸಬೇಕು. ಸರಿನಾ? ಆಸೀತ್ ಬೇರೆ, ಆಸೀತ ನೋಡಿ, ಇಲ್ಲ ಆಸೀತ್ ಇಲ್ಲ, ಆಸೀತ ಅಂತಿದೆ. ಹಿಂದಿಯಲ್ಲಿ ನಿಮಗೆ ಆಸೀತ್, ಓಕೆ. ಇದು ಸಂಸ್ಕೃತ, ಇದು ಅದೇಪ್ಪ ನೋಡಿ ಸ್ಪಷ್ಟವಾಗಿದೆಯಲ್ಲ ಇಲ್ಲಿ ಆಸೀತ್ ಅಂತ. ವ್ಯತ್ಯಾಸ ಇದೆ. ಸರಿನಾ? ಮುಂದಕ್ಕೆ ಹೋಗೋಣ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಯುಂಜನ್ ಏವಂ ಸದಾ ಆತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ. ಅಯ್ಯೋ ರಾಮಚಂದ್ರ, ಯಾರು ಇಲ್ವಾ ಮನೆಯಲ್ಲಿ? ಇಲ್ಲಪ್ಪ, ಹೋಗಿ ಬನ್ನಿ. ಅಲ್ಲ ಹಾಗಂತ ನಾವು ಅಲ್ಲ, ಅಕ್ಕಪಕ್ಕದ ಮನೆ ಯಾರ್ದಾದ್ರು ಇದ್ರೆ ಫೋನ್ ಮಾಡಿ. ಏನ್ ಕೆಳಗಡೆ ಓನರ್ ಇದ್ದಾರ ಅಲ್ವಾ, ಮೇಲ್ಗಡೆ ಇದ್ದಾರ? ಹಾಗಂತ ಅಲಕ್ಷ್ಯ ಮಾಡ್ಲಿಕ್ಕೆ ಆಗೋದು. ಯುಂಜನ್ ಏವಂ ಸದಾ ಆತ್ಮಾನಂ ಯೋಗಿ ನಿಯತಮಾನಸಃ. ಇದುವರೆಗೂ ಸಮಾಧ್ಯವಸ್ಥೆಗೆ ಹೋಗಿ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾ ಬಂದ. ಹೌದಪ್ಪ, ಸಮಾಧ್ಯವಸ್ಥೆಯಲ್ಲಿ ಧ್ಯಾನ ಮಾಡ್ತಾ ಕೂತಿದ್ದೇನೆ, ಏನದರ ಫಲ ಏನು? ಸಮಾಧಿಗೆ ಹೋದರೆ ಏನದರ ಫಲ? ಅದನ್ನ ಈ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಏವಂ ಸದಾ ಯೋಗಿ ನಿಯತಮಾನಸಃ. ಯೋಗಿ ಅಲ್ಲೋ, ಗಮನಿಸ್ಬೇಕೋ? ಎಲ್ಲೋ ಇದ್ದೀರಿ? ನಿಯತಮಾನಸಃ ಯೋಗಿ ಏವಂ ಸದಾ ಆತ್ಮಾನಂ ಯುಂಜನ್ ಅನ್ವಯ ಹೇಳ್ತಾ ಇದ್ದಾನೆ. ಆಯ್ತಾ? ಏನಾಗತ್ತೆ? ನಿಯತಮಾನಸಃ
ಮನಸ್ಸನ್ನು ನಿಗ್ರಹಪಡಿಸಿಕೊಂಡ ಅಪರೋಕ್ಷ ಜ್ಞಾನಿ ಸಾಧಕನು, ಅಪರೋಕ್ಷ ಜ್ಞಾನ ಸಾಧಕನಾದವ ತನ್ನನ್ನ ಈ ರೀತಿಯಾಗಿ ಯುಂಜನ್, ಏನು ಹಿಂದೆಲ್ಲ ಪ್ರಕಾರಗಳನ್ನು ಹೇಳದ್ನಲ್ಲ, ಇಷ್ಟೆಲ್ಲ ಪ್ರಕಾರವಾಗಿ ತನ್ನನ್ನು ನಿಯೋಜನೆ ಮಾಡಿಕೊಂಡು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಿರ್ವಾಣ ಪರಮಾಂ ಶಾಂತಿಂ ಮತ್ ಸಂಸ್ಥಾಂ ಅಧಿಗಚ್ಚತಿ. ಇದೇ ಸಮಾಧಿಯ ಫಲ. ಧ್ಯಾನ ಮಾಡಿದರೆ ಇದರ ಫಲ ಏನಪ್ಪಾ ಅಂತ ಹೇಳಿದರೆ, ಮತ್ ಸಂಸ್ಥಾಂ ನಿರ್ವಾಣ ಪರಮಾಂ ಶಾಂತಿಂ ಅಧಿಗಚ್ಚತಿ. ಶಾಂತಿಯನ್ನು ಪಡೆದುಕೊಳ್ಳುತ್ತಾನೆ. ಶಾಂತಿ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ. ಹಾಗಲ್ಲ, ನಿರ್ವಾಣ ಪರಮಾಂಶ ಶಬ್ದಕ್ಕೆ ಅರ್ಥ ಬರೀತಾರೆ, ಆಯ್ತಾ. ನಿರ್ವಾಣ ನಿರ್ವಾಣ ಮಾಡೋದು ಅಂದ್ರೆ ಈ ದೇಹವನ್ನು ತ್ಯಾಗ ಮಾಡೋದು ಅಂತ ಅರ್ಥ, ಆಯ್ತಾ. ಪರಮಾಂ ಅಂದ್ರೆ ಏನು? ತ್ಯಾಗ ಮಾಡಿದ ನಂತರ, ಈ ದೇಹವನ್ನು ತ್ಯಾಗ ಮಾಡಿದ ನಂತರ ಮತ್ ಸಂಸ್ಥಾಂ ಶಾಂತಿಂ ಅಧಿಗಚ್ಚತಿ, ಆಯ್ತಾ, ಮೋಕ್ಷವನ್ನು ಪಡಿತಾನೆ. ಇದೇ ಸಮಾಧ್ಯವಸ್ಥೆಯ ಫಲ ಅಂತ ಹೇಳಿದೆ. ಅದಕ್ಕೆ ಹೀಗೆ ಸುಲಭ ಇದೆ, ಏನು ಕಷ್ಟಪಡಬೇಕಾಗಿದೆ ಈ ಶ್ಲೋಕಕ್ಕೆ ಅಲ್ವಾ. ಒಂದೊಂದೇ ಪದಗಳಿಗೆ ಅರ್ಥ ತಿಳಿತಾ ಹೋದರೆ ಸರಿ. ಇವಾಗ ನಿಯತಮಾನಸಃ ಯತಚಿತ್ತಃ ನೋಡ್ರಿ, ಯತಂ ಚಿತ್ತಂ ಏನ ಸಹ ಯತಚಿತ್ತಃ ನಿಯತಮಾನಸಃ, ಅದು ಹಾಗೆ. ನಿಯತಂ ಮಾನಸಂ ಏನ ಸಹ ನಿಯತಮಾನಸಃ, ಯಾರಿಂದ ಮನಸ್ಸು, ಮನಯೇವ ಮಾನಸಃ ಅಂತ ಎರಡು ಅರ್ಥ ಒಂದೇ. ಮಾನಸ ಅಂದ್ರೂ ಮನಸ್ಸು ಅಂತಲೇ ಅರ್ಥ, ಮನಸ್ಸು ಅಂದ್ರೂ ಮನಸ್ಸು ಅಂತಲೇ ಅರ್ಥ. ಯತಚಿತ್ತಃ ಯೋಗಿ ನಾಮ ಯೋಗಾನುಷ್ಠಾತ್ ಅನುಷ್ಠಾತ, ಯೋಗವನ್ನು ಅನುಷ್ಠಾನ ಮಾಡುವವ, ಅನುಷ್ಠಾತ ಅನುಷ್ಠಾತ ಅನುಷ್ಠಾತಾರೋ ಅನುಷ್ಠಾತಾರಃ, ಅನುಷ್ಠಾತೃ ಶಬ್ದ ಅದು, ಋಕಾರಾಂತ ಪುಲ್ಲಿಂಗ ಅನುಷ್ಠಾತೃ ಶಬ್ದ, ಆಯ್ತಾ. ಯೋಗಸ್ಯ ಅನುಷ್ಠಾತ ಯೋಗಾನುಷ್ಠಾತ, ಯೋಗಿ ಯೋಗವನ್ನು ಅನುಷ್ಠಾನ ಮಾಡುವವ ಅಂದ್ರೆ ಏನರ್ಥ? ಏವಂ ಅಂದ್ರೆ ಉಕ್ತ ಪ್ರಕಾರೇಣ, ಹಿಂದೇನು 3-4 ಶ್ಲೋಕಗಳಲ್ಲಿ ಹೇಳಿದ್ನಲ್ಲ ಆ ಪ್ರಕಾರವಾಗಿ ಸದಾ ಆತ್ಮಾನಂ ಯುಂಜನ್. ಇಲ್ಲಿ ಆತ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ. ಜೀವನನ್ನ ತನ್ನನ್ನ ಸದಾ ಆತ್ಮಾನಂ ಯುಂಜನ್ ನಾಮ ಧ್ಯಾಯನ್. ಶತ್ರುತ ಯುಜರ್ ಯೋಗಿ ಇತಿ ಧಾತೋ ಶತ್ರುಪ್ರತ್ಯಯ ಅಂತ ಶಬ್ದ. ಧ್ಯಾಯನ್, ಧ್ಯಾಯನ್ ಯಾವ ಧಾತು? ಪಾರಣಿಯವರು ಹೇಳಿ ಯಾವ ಧಾತು? ಅಲ್ಲ, ಧ್ಯೈ ಚಿಂತಾಯಾಮ್. ಧ್ಯೈ ಅದು ಶತಂತವಾದ ಶಬ್ದವೇ. ಧ್ಯಾಯನ್, ಧ್ಯಾಯನ್ ಅದು ಧ್ಯೈ ಚಿಂತಾಯಾಮ್ ಅಂತ ಧಾತು. ಆ ಧಾತುವಿನ ಶತೃಪ್ರತ್ಯಯ ಅಂತವಾದ ಶಬ್ದ. ಆತ್ಮಾನಂ ಮನಃ ಭಗವತಿ ಯುಕ್ತಂ ಕುರ್ವನ್ ಇತಿವಾ. ಅಲ್ಲಿ ಆತ್ಮ ಶಬ್ದಕ್ಕೆ ಮನಸ್ಸು ಅಂತಲೂ ಅರ್ಥ ಇಟ್ಕೊಳ್ಬೇಕು. ಜೀವ ಅಂತಲೂ ಅರ್ಥ ಮಾಡ್ಬೋದು, ಮನಸ್ಸು ಅಂತಲೂ ಅರ್ಥ ಮಾಡಬಹುದು. ಮೊದಲನೇ ಅರ್ಥದಲ್ಲಿ ಜೀವ ಅಂತ ಅರ್ಥವನ್ನು ಇಟ್ಟುಕೊಂಡ್ರು, ಎರಡನೇ ಅರ್ಥದಲ್ಲಿ ಮನಸ್ಸು ಅಂತ ಅರ್ಥ ಇಟ್ಕೊಳ್ತಾ ಇದ್ದಾರೆ, ಆಯ್ತಾ. ಆತ್ಮಾನಂ ಮನಃ, ಮನಃಶಬ್ದದಲ್ಲಿ ಯಾವ ಲಿಂಗ? ವೆರಿ ಗುಡ್. ಮನಃ ಮನಸಿ ಮನಾಂಸಿ ಭಗವತಿ ಯುಕ್ತಂ ಕುರ್ವನ್, ಭಗವಂತನಲ್ಲಿ ಇಟ್ಟವನಾಗಿ. ಇತಿವಾ ನಿರ್ವಾಣ ಪರಮಾಂ ಶಬ್ದದ ಅರ್ಥ ಏನು? ಶರೀರ ತ್ಯಾಗೋತ್ತರ ಕಾಲೀನಾಂ ಮತ್ ಸಂಸ್ಥಾಂ ಅಂತ. ಶರೀರ ತ್ಯಾಗದ ನಂತರ ಅಂತ ಅರ್ಥ. ಉತ್ತರ ಕಾಲೀನಾಂ ಅಂದ್ರೆ ಶರೀರ ತ್ಯಾಗವನ್ನು ಮಾಡಿದ ನಂತರ. ಮತ್ ಸಂಸ್ಥಾಂ ಮಯಿ ಸ್ಥಿತಿ ರೂಪಾಂ ಶಾಂತಿಂ ಅಧಿಗಚ್ಚತಿ. ಮಯಿ ಸ್ಥಿತಿ ರೂಪಾಂ ನನ್ನಲ್ಲಿ ಇರುವಿಕೆ, ಆಯ್ತಾ. ಮಯಿ ಸಂಸ್ಥಾಂ ಮತ್ ಸಂಸ್ಥಾಂ ನನ್ನಲ್ಲಿ ಇರುವಿಕೆ ಎಂಬ ಶಾಂತಿಯನ್ನ ಅಂದ್ರೆ ಮೋಕ್ಷವನ್ನು ಪಡಿತಾನೆ ಅಂತ ಅರ್ಥ. ಮೋಕ್ಷದಲ್ಲಿ ಸದಾ ಭಗವಂತನ ಉಪಸ್ಥಿತಿ ಇದ್ದೇ ಇರುತ್ತೆ. ಹಾಗಾಗಿ ನನ್ನಲ್ಲಿ ಇರುವಿಕೆ ಎಂಬ ಮೋಕ್ಷ ಸುಖವನ್ನ ಪಡಿತಾನೆ, ಆಯ್ತಾ. ಶಾಂತಿಂ ಅಧಿಗಚ್ಚತಿ ಅಂದ್ರೆ ಮೋಕ್ಷ ಸುಖ, ಆಯ್ತಾ. ಯಾವ್ದದು? ನನ್ನಲ್ಲಿ ಇರುವಿಕೆ ಎಂಬ ಮೋಕ್ಷ ಸುಖ. ಮಯಿ ಮತ್ ಸ್ಥಿತಾಂ ಮತ್ ಸಂಸ್ಥಾಂ ಶಾಂತಿಂ ಮಯಿ ಸ್ಥಿತ, ನನ್ನಲ್ಲಿ ಇರುವಿಕೆ ಎಂಬ, ಅಲ್ಲಿ ರೂಪ ಶಬ್ದಕ್ಕೆ ಎಂಬ ಅಂತ ಅರ್ಥ, ಆಯ್ತಾ. ಮತ್ ಸಂಸ್ಥಾಂ ಅನ್ನೋ ಮೂಲದಲ್ಲಿರುವ ಅಲ್ಲ. ಶಾಂತಿಂ, ಶಾಂತಿ ಅಂದ್ರೆ ಮೋಕ್ಷ ಸುಖ. ಎಂಥ ಸುಖ ಅದು?
ಪರಮಾತ್ಮನಲ್ಲಿ ಇರುವಿಕೆ ಎನ್ನುವ ಮೋಕ್ಷ ಸುಖ. ಮೋಕ್ಷ ಸುಖದಲ್ಲಿ ಅನೇಕ ವಿಧ ಇದೆ. ಪರಮಾತ್ಮನಲ್ಲಿ ಇರುವಿಕೆ ಅನ್ನೋದು ಕೂಡ ಒಂದು ಮೋಕ್ಷ ಸುಖ. ಇಲ್ಲ ಇಲ್ಲ, ಅದೇ ಅಪರೋಕ್ಷ ಜ್ಞಾನಿಗಳು ಯಾರೋ ಅವರಲ್ಲಿಯೂ ವ್ಯತ್ಯಾಸ ಇದೆ. ಆಯ್ತಾ? ಅಪರೋಕ್ಷ ಜ್ಞಾನಿಗಳು ಅಂತ ಹೇಳಿದ್ರೆ ಇವಾಗ ರುಜಿಯೋಗಿಗಳಿಗೆ ಏನು ಸುಖ ಸಿಗುತ್ತೋ ಬ್ರಹ್ಮದೇವರಿಗೆ ಅದೇ ಸುಖ ಉಳಿದವರಿಗೆ ಸಿಗೋದಿಲ್ಲ. ಅದೇ ಸುಖ ಸಿಕ್ಕರೂ ಕೂಡ ಅಷ್ಟು ಸಿಗೋದಿಲ್ಲ. ಹೌದಪ್ಪ, ಯಾಕಂದ್ರೆ ಈ ಮನುಷ್ಯೋತ್ತಮರಿಗೂ ಕೂಡ ಸಿಗಬಹುದಲ್ಲ. ಆಯ್ತಾ? ಅದೇ ಹೇಳಿದ್ದು ಅದೇನೆ. ಹಾಗಾಗಿ ಮಯಿ ಸ್ಥಿತಾಂ, ನನ್ನಲ್ಲಿ ಇರುವಿಕೆ ಎಂಬ ಸುಖ, ಅಥವಾ ಹೀಗೂ ಇಟ್ಕೊಳ್ಬಹುದು. ಮಯಿ ಸ್ಥಿತಾಂ ಅಂದ್ರೆ ನಮ್ಮ ಮನಸ್ಸನ್ನ ಅವರಲ್ಲಿ ಹಾಕಿದಾಗ ಏನು ಸುಖ ಸಿಗುತ್ತೋ ಆ ಸುಖವನ್ನ ಅವ ಅನುಭವಿಸ್ತಾನೆ. ಆಯ್ತಾ? ಶಾಂತಿಂ ಮೋಕ್ಷಂ ಅಂದ್ರೆ ಹಾಗೆ. ಏನರ್ಥ ಶಾಂತಿ ಶಬ್ದಕ್ಕೆ? ಮಯಿ ಸ್ಥಿತಿ ರೂಪಾಂ ಶಾಂತಿಂ. ಶಾಂತಿ ಶಬ್ದಕ್ಕೆ ಮೋಕ್ಷ ಸುಖ ಅಂತಲೇ ಅರ್ಥವನ್ನ ಮಾಡಿದರು. ಅಧಿಗಚ್ಚತಿ ನಾಮ ಪ್ರಾಪ್ನೋತಿ. ಅಧಿಗಚ್ಚತೆ, ಅಧಿ ಅಂತ ಉಪಸರ್ಗ ಇದೆ, ಗಮಲ್ರಗತವು ಧಾತುವಿನ ಲಟ್ಲಕಾರದ ರೂಪ. ನ ಜೀವನ್ಮುಕ್ತಿ ಮಾತ್ರ ಆಪ್ನೋತಿ ಇತ್ಯರ್ಥ. ಅಧಿಗಚ್ಚತಿ ಅಂದ್ರೆ ಏನರ್ಥ? ಕೇವಲ ಅವನು ಜೀವನ್ಮುಕ್ತನಾಗ್ತಾನೆ ಅಂತ ಅರ್ಥ ಅಲ್ಲ ಅದಕ್ಕೆ. ಅಪರೋಕ್ಷ ಜ್ಞಾನ ಬಂದರೆ ಜೀವನ್ಮುಕ್ತನಾಗ್ತಾನೆ. ಏನದು ಜೀವನ್ಮುಕ್ತ ಶಬ್ದಕ್ಕೆ ಅರ್ಥ? ಜೀವನ್ಮುಕ್ತ ಅಂದ್ರೆ ಏನು? ಅಪರೋಕ್ಷ ಜ್ಞಾನ ಆಗಿದೆ ಅವನಿಗೆ, ಮೋಕ್ಷ ಖಂಡಿತ, ಇನ್ನು ಮೋಕ್ಷ ಸಿಕ್ಕಿಲ್ಲ, ಅವನನ್ನ ಜೀವನ್ಮುಕ್ತ ಅಂತ ಕರೀತಾರೆ. ಅಪರೋಕ್ಷ ಜ್ಞಾನ ಬಂದ ಮೇಲೂ ಲೋಕದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಅಂಥವರು ನಮ್ಮಂತೆಯೋ ಅಲ್ಲ, ಜೀವನ್ಮುಕ್ತರು. ಜೀವನ್ಮುಕ್ತರ ಮತ್ತೊಂದು ಲಕ್ಷಣ ಇದೆ, ಏನು ಹೇಳಿ ನೋಡೋಣ. ಅವರಿಗೆ ಆಗಾಮಿ ಪ್ರಾರಬ್ಧ ಕರ್ಮಗಳ ಲೇಪ ಇರೋದಿಲ್ಲ. ಗೊತ್ತಾಯ್ತಾ? ಜೀವನ್ಮುಕ್ತರಾದವರಿಗೆ ಆಗಾಮಿ ಕರ್ಮಗಳ ಲೇಪ ಇಲ್ಲ. ಪ್ರಾರಬ್ಧ ಕರ್ಮ ಇದೆ, ಸಂಚಿತ ಕರ್ಮ ಇಲ್ಲ. ಸಂಚಿತ ಕರ್ಮಗಳ ನಾಶ, ಆಗಾಮಿ ಕರ್ಮಗಳ ಲೇಪ ಅಭಾವ. ಹಾಗಾದ್ರೆ ಏನು ಉಳಿದದ್ದು? ಹಾಗಾದ್ರೆ ಪ್ರಾರಬ್ಧ ಕರ್ಮ ಮಾತ್ರ ಉಳಿತು. ಪ್ರಾರಬ್ಧ ಕರ್ಮದ ಅನುಭವವನ್ನ ಅವರು ಪಡಿತಾ ಅವರು ಸಂಚಾರವನ್ನು ಮಾಡ್ತಾ ಇರ್ತಾರೆ. ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಇದು. ಈ ರೀತಿಯಾಗಿ ಅವರಿಗೆ ಅಪರೋಕ್ಷ ಜ್ಞಾನ ಬರ್ಲಿಕ್ಕೆ ಏನ್ ಕಾರಣ? ಇದೇ ಕಾರಣ. ಈ ಪ್ರಕಾರವಾಗಿ ಅವರು ಧ್ಯಾನ ಮಾಡಿದ್ದರಿಂದಲೇ ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಆದದ್ದು. ಕೇವಲ ಜೀವನ್ಮುಕ್ತರಾಗ್ತಾರೆ ಅಂತ ಇಟ್ಕೊಳ್ಬೇಡಿ. ಅವರು ಈ ದೇಹ ತ್ಯಾಗವನ್ನು ಮಾಡಿದ ನಂತರ ಇಂಥ ಮೋಕ್ಷ ಸುಖವನ್ನು ಪಡಿತಾರೆ. ಇಂಥ ಮೋಕ್ಷ ಸುಖವನ್ನು ಕೂಡ ಪಡಿತಾರೆ. ಅದನ್ನೇ ರಾಯರಲ್ಲಿ ಕೊನೆಯ ವಾಕ್ಯದಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಅಲ್ವಾ? ಅದೇ ಫಲ. ಮಯಿ ಸ್ಥಿತಾಂ, ಹೌದು, ಶಾಂತಿಂ ಮೋಕ್ಷ ಸುಖಂ ಅಧಿಗಚ್ಚತಿ ಪ್ರಾಪ್ನೋತಿ. ಆಯ್ತಾ? ಅದರಿಂದ ಅದರ ಇನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಅದರ ಮಾತಿನ ಅರ್ಥ. ಆಯ್ತಾ? ಮತ್ ಸಂಸ್ಥಾಂ ಮಯಿ ಸ್ಥಿತಿ ರೂಪಾಂ, ನನ್ನಲ್ಲಿ ಇರುವಿಕೆ ಅನ್ನುವ ಮೋಕ್ಷ. ಅಂದ್ರೆ ಅರ್ಥ, ಆ ಮೋಕ್ಷ ಸುಖದಲ್ಲಿ ನಾನಾ ರೀತಿಯಾದ ಸುಖಗಳಿದೆ, ಅದರಲ್ಲಿ ಒಂದು ವಿಧವಾದ ಸುಖ ಇದು. ಇಂಥ ಸುಖವನ್ನ ಇವ ಪಡಿತಾನೆ. ಈ ರೀತಿಯಾಗಿ ಧ್ಯಾನ ಮಾಡಿಕೊಂಡು ಹೋದವ ಪಡಿತಾನೆ. ಆಯ್ತಾ? ಆದ್ರೆ ಅದನ್ನು ಸ್ಪಷ್ಟಪಡಿಸಿದ್ರಷ್ಟೇ. ಇಂಥ ಸಮಾಧ್ಯವಸ್ಥೆಗೆ ಹೋದಾಗ ಜೀವನ್ಮುಕ್ತನಾಗ್ತಾನೆ, ಅಷ್ಟೇ ಫಲ ಅಂತ ತಿಳ್ಕೊಳ್ಬೇಡ್ರಪ್ಪ, ಅದಕ್ಕಿಂತಲೂ ಹೆಚ್ಚಿನ ಫಲ ಇದೆ. ನ ಜೀವನ್ಮುಕ್ತಿ ಮಾತ್ರ ಆಪ್ನೋತಿ ಇತ್ಯರ್ಥ. ಕಿಂತು ಕಿಂ ಆಪ್ನೋತಿ? ಶಾಂತಿಂ ಆಪ್ನೋತಿ. ಮತ್ ಸಂಸ್ಥಾಂ ಶಾಂತಿಂ ಆಪ್ನೋತಿ. ಇದು ಕೃಷ್ಣನ ಮಾತು. ಸರಿ ಹೋಯ್ತಾ? ಇನ್ನೇನಾದ್ರು ಸಂಶಯ ಇದೆಯಾ ಇದರಲ್ಲಿ? ಸದಾ ಆತ್ಮಾನಂ ಯೋಗಿ ಯೋಗ ಅಸ್ಯ ಅಸ್ತೀತಿ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣಂ ಪರಮಾಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ. ಎಲ್ಲ ಸುಲಭವಾಗಿ ಅರ್ಥ ಆಗುತ್ತೆ ಅಲ್ವಾ? ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ. ನಾನು ಶಾಂತಿ ನಿರ್ವಾಣಂ ಇತಿ ಮೋಕ್ಷ ಪರ್ಯಾಯ. ಆಯ್ತಾ? ತತ್ ಕಥಂ ಶಾಂತಿರ್ ನಿರ್ವಾಣ ಪರಮಾತ್ಮ ಇತ್ಯತಃ ನಿರ್ವಾಣೆ ಇತಿ ಅಂತ ಹೇಳಿದ್ರು. ಅಲ್ಲಿಗೆ ಉಪಶಾಂತೆ ಯೋಗ ಕಾರಣತ್ವಾದ್ಯ ಯೋಗ ಫಲತ್ವಂ ಅನುಪನ್ನಂ ಅಂತದ್ದು. ಅರ್ಥ ಆಗ್ಲಿಲ್ಲ, ಕೊಡಿ.
ಹೌದು, ಪ್ರಮೇಯ ದೀಪಿಕ. ಶಾಂತಿ ನಿರ್ವಾಣಂ ಆಯ್ತಾ, ಎರಡಕ್ಕೂ ಒಂದೇ ಪದ ಆಯ್ತಾ. ಶಾಂತಿರ್ ಮೋಕ್ಷೋಥ ನಿರ್ವಾಣಂ ಅಂತ ಗೀತಾ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯ ಅದನ್ನು ಉಲ್ಲೇಖ ಮಾಡಿದ್ದಾರೆ ಆಯ್ತಾ. ಶಾಂತಿ ಅಂದ್ರು ನಿರ್ವಾಣ ಅಂದ್ರು ಒಂದೇ ಅರ್ಥ ಆಯ್ತಾ, ಮೋಕ್ಷ ಅಂತಲೇ ಅರ್ಥ. ಆದರೂ ಶಾಂತಿಂ ನಿರ್ವಾಣ ಪರಮಾಂ ಶಾಂತಿಂ ಅಧಿಗಚ್ಚತಿ ಅಂತ ಹ್ಯಾಕ್ ಪ್ರಯೋಗ ಮಾಡಿದ ಕೃಷ್ಣ ಅಂತ ಪ್ರಶ್ನೆ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಆಯ್ತಾ. ಶಾಂತೇ ನಿರ್ವಾಣ ಪರತ್ವಂ, ಶಾಂತಿ ನಿರ್ವಾಣ ಎರಡು ಒಂದೇ ಅಂತಾದರೆ ನಿರ್ವಾಣಕ್ಕಿಂತ ಪರವಾದದ್ದು, ನಿರ್ವಾಣಕ್ಕಿಂತ ಹೆಚ್ಚಾದದ್ದು ಶಾಂತಿ ಅಂತ ಹೇಗೆ ಹೇಳ್ತೀರಿ? ನಿರ್ವಾಣ ಅಂದ್ರು ಶಾಂತಿ ಅಂದ್ರು ಒಂದೇ ಅರ್ಥ. ಹಾಗಿರುವಾಗ ನೀವು ಶಾಂತಿಯು ನಿರ್ವಾಣಕ್ಕಿಂತ ಉತ್ತಮವಾದದ್ದು, ನಿರ್ವಾಣ ಶಬ್ದಕ್ಕೂ ಶಾಂತಿ ಅಂತಲೇ ಅರ್ಥ, ಮೋಕ್ಷ ಅಂತಲೇ ಅರ್ಥ, ಶಾಂತಿ ಶಬ್ದಕ್ಕೂ ಮೋಕ್ಷ ಅಂತಲೇ ಅರ್ಥ, ಹೇಗೆ ಕೂಡಿಸ್ತೀರಿ ಅಂತ ಪ್ರಶ್ನೆ. ಅದಕ್ಕೆ ನಿರ್ವಾಣ ಪರಮಾಂ ಅಂದರೆ ಏನರ್ಥ? ಉಪಶಾಂತೆ ಯೋಗ ಕಾರಣತ್ವಾತ್ ಯೋಗ ಫಲತ್ವಂ ಅನುಪಪನ್ನಂ ಅಂತ ಅದಕ್ಕೆ ಉತ್ತರ ಕೊಟ್ಟರು ಆಯ್ತಾ. ಇದು ಒಂದಕ್ಕೆ ಅಲ್ಲಿ ಕಾರ್ಯಕಾರಣ ಭಾವವನ್ನು ಸೂಚನೆ ಮಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಒಂದೇ ಅಂತ ಆದರೂ ಕೂಡ ಆ ಮೋಕ್ಷ ಸುಖವನ್ನು ಪಡಿಬೇಕು ಅಂತಾದರೆ ಈ ದೇಹತ್ಯಾಗ ಆಗಲೇಬೇಕು. ಅದು ಕಾರ್ಯ, ಇದು ಕಾರಣ. ಕಾರಣ ಕಾರಣ ಮೋಕ್ಷ ಸುಖ ಎಂಬುದು ಕಾರ್ಯ. ಆ ಕಾರ್ಯಕಾರಣ ಭಾವವನ್ನು ಸೂಚನೆ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಹೇಳಿದ್ದು ಅಂತ ಜಯತೀರ್ಥರು ಕೊನೆಗೆ ಉತ್ತರ ಕೊಟ್ಟರು. ವಾಸ್ತವಿಕವಾಗಿ ಎರಡು ಒಂದೇ ಪದ ಅಂತ ಆದರೂ ಕೂಡ ಇದಕ್ಕಿಂತ ಅದು ಹೇಗೆ ಹೇಳಿದ್ದು, ಅದು ಉತ್ತಮ ಅಂತ ಹೇಗಾಗತ್ತೆ ಅಂತ ಹೇಳಿದ್ರೆ ಆ ಅರ್ಥದಲ್ಲಿ ಹೇಳಿದ್ದಲ್ಲ, ಇಲ್ಲಿ ಕಾರ್ಯಕಾರಣ ಭಾವವನ್ನು ಸೂಚನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ರಿ. ಎಷ್ಟು ಅಭಿಪ್ರಾಯ? ಅಪರಾಮ್ ಅಂತ ಹೇಳಬಾರ್ದು, ನಿರ್ವಾಣ ಪರಮಾಂ. ದೇಹತ್ಯ ಅದಕ್ಕೆ ಸ್ಪಷ್ಟ ಅರ್ಥ ಬರೆದ್ರಲ್ಲ, ಶರೀರ ತ್ಯಾಗ ಉತ್ತರ ಕಾಲೀನ ಆಯ್ತಾ. ಶರೀರ ತ್ಯಾಗವನ್ನು ಮಾಡಿದ ನಂತರ ಏನು ಸಿಗತ್ತಲ್ಲ ಮೋಕ್ಷ, ಅದು ಆ ರೀತಿ ಹೇಳಿದ್ರಿಂದ ಏನಾಯ್ತು? ಶರೀರ ತ್ಯಾಗ ಆ ಸುಖಕ್ಕೆ ಕಾರಣ ಅಂತಾಯ್ತು. ಅದನ್ನು ಸೂಚನೆ ಮಾಡೋದಕ್ಕೋಸ್ಕರ ಹೀಗೆ. ಸರಿ ಹೋಯ್ತಾ? ಸರಿ, ಇಲ್ಲಿ ನಿಲ್ಸ್ಕೊಂಡಿರೋಣ. ಇನ್ನೊಂದು ಶ್ಲೋಕ ನಾಳೆ ಇತ್ತು, ಮುಂದಿನ ವಾರ ಮಾಡೋಣ. ಮುಂದಿನ ವಾರ ಶನಿವಾರ ಇದೆ ಗೀತಾ ಜಯಂತಿಯೇ, ಗೀತಾ ಪಾರಾಯಣ ಇರುತ್ತೆ. ಭಾನುವಾರ ದ್ವಾದಶಿ ಆಗಿಬಿಡುತ್ತೆ, ಅವತ್ತು ಪಾಠ ಆಗಲ್ಲ. ಪ್ರಾಯ ಮುಂದಿನ ವಾರ ಪಾಠ ಆಗೋದಿಲ್ಲ. ಪಾರಾಯಣಕ್ಕಂತೂ ಎಲ್ಲರೂ ಬೆಳಗ್ಗೆ 7:00 ಪ್ರಾರಂಭ. ನಾನೊಂದು ಆಡಿಯೋ ಅಥವಾ ವಿಡಿಯೋ ಮೆಸೇಜ್ ಮಾಡಿ ನಾನು ಹಾಕ್ತೇನೆ. ಎಲ್ಲ ಹೌದೇನಾ? ಎಲ್ಲದಕ್ಕೂ ಸೇರ್ಬೇಕು. ನೀವೆಲ್ಲದರಲ್ಲೂ ಇದ್ದೀರೇನು? ಹೌದಾ? ಸುಧೀಂದ್ರ ಅವರಿಗೂ ಒಂದು ಕಳಿಸೋಣ. ಸುಧೀಂದ್ರ ಅವ್ರಿಗೆ ಕಳಿಸಿದ್ರೆ ಅವರು ಎಲ್ಲ ವೆಬ್ ಅವ್ರಿಗೊಂದು ಕಳಿಸಿ. ನಾನು ವಿಡಿಯೋ ಮಾಡಿ ಕಳಿಸ್ತೇನೆ ಸಾಯಂಕಾಲದೊಳಗೆ. ಹೌದಾ? ಸರಿ, ವಿಡಿಯೋ ಮಾಡಿ ಕಳಿಸ್ತೇನೆ, ಅದನ್ನು ನೀವೆಲ್ಲರಿಗೂ ಕಳಿಸ್ತೀನಿ.